ಆಯ್ತು ಫ್ರೆಂಡ್ಸ್, ಎಷ್ಟು ಏಡಿಕಾಯಿ ಸಿಕ್ಕಿದೆ ಇವತ್ತು. ಇದನ್ನು ಹೆಂಗೆ ಹಿಡಿದಿದ್ದು ಅಂತ ನೋಡೋಣ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅದು ಸೂಟಾಗಿರೋದೇ ತಗೊಂಬಂದಿದ್ದೆ ಕಣ. ಏನು ಇದನ್ನು ಸೊ ಇದು ವೇಸ್ಟ್, ಮೀನಿನ ವೇಸ್ಟ್ ಇದು. ಇದನ್ನು ಈ ಬಟ್ಟೆಲ್ಲಿ ಹಾಕಿ ಕಟ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಸಾಕು. ಥರ ನಿನ್ನ ಕಾಲ ಹತ್ರ ಅಲ್ಲಿ ನಿನ್ನ ಕಾಲ ಹತ್ರ ಮೀನಾ ಈ ಥರ ಕಟ್ಕೊಂಡು ಹಿಂಗೆ ನೀರಲ್ಲಿ ಹಾಕ್ಬಿಟ್ರೆ, ಸೊ ಒಂದು ಕಲ್ಲೇ ಹಾಕಲಿಲ್ಲ ನೀನು? ಹಾಂ, ಇಲ್ಲ. ಸೊ ಈ ಥರ ನೀರಲ್ಲಿ ಹಾಕಿದ್ರೆ ಸಾಕು. ಸೊ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಅವು ಬಂದು ಹಿಡ್ಕೊಳತ್ತೆ, ಕಚ್ಕೊಳತ್ತೆ. ಇದಕ್ಕೆ ಅವಾಗ ಹಿಡ್ಕೊಬೋದು ನಾವು. ಹಂಗೆ ಇಟ್ಕೊಂಡು ಹ್ಞೂ ನೋಡು, ಸಿಗ್ತಾ ಇಲ್ವಾ? ಇದು ಮರಿನಾ? ಇದು ಎರಡವ? ಒಂದೇನೇನಾ? ಒಂದು ಕೇಳ್ಕೊಳ್ಳಿ. ಅದೇ ಆಗಾಳ. ಅಯ್ಯೋ, ಅದಕ್ಕೆ ಪಾಪ ಅದು ನಾಲ್ ಬಂದು ಕೂತ್ಕೊಂಡಿರೋದು. ಗಂಡ ಈಗ ಹೇಳ ಕಲಕ್ ತುಳ್ಕಾಯ್ದ ಎಲ್ಲಿ ಕೆಸ ಐತೆ, ಹೆಂಗೆ ತೊಳ್ಕೊಂಡೆ? ತಪ್ಪದೆ ತೆಗ್ದಿಲ್ವಾ? ಒಂದು ನಿಮಿಷ ತಡಿ, ಕುಡಿಲ್ ಕೈಗೆ. ಹೌದು ಹೌದು. ಅರ್ಧ ಹಾಕ್ಬಿಟ್ಟವೇ. ಹಾಂ ಎರಡು ಹಿಡ್ಕಂಡ ಅವ ಬೇಕು ಹಚ್ಕೊಬೇಕು. ಹ್ಞೂ ಹ್ಞೂ ದಪ್ಪಾಗೈತಾ? ಕಡಿಬಾರ್ದಂಗೆಲ್ಲ. ನೀವು ಕಡಿದ್ರೆ ನಾವು ಕಡಿತೀವಿ, ಜೋರಾಗೆ ಕಡಿತೀವಿ. ನೀನು ಕಡಿದ್ರೆ ನಾವು ಸಾಯಲ್ಲ, ಹ್ಞೂ ನಾವು ಕಡಿದ್ರೆ
ಇದು ಚಿಕ್ಕ ಏಡಿಕಾಯಿ, ಹುಲ್ಲೇಡಿಕಾಯಿ. ಚೆನ್ನಾಗೇ ಕಡಿತೈತೆ ಇದನ್ನು. ಹುಲ್ಲೇಡಿಕಾಯಿ ಅಂತೀವಿ. ಇದು ಹುಲ್ಲೇಡಿಕಾಯಿ. ಇದು ಅಷ್ಟೇ ಸಾಂಬಾರು ಚೆನ್ನಾಗಿರುತ್ತೆ. ಅಷ್ಟೇ ಚಿಕ್ಕದು, ಬಟ್ ತಿನ್ನೋದಕ್ಕೊಂದು ಸ್ವಲ್ಪ ಕಷ್ಟ. ಅದೀಜಿಯಲ್ಲ, ಈಗ ಹಿಡಿತಾ ಇದೆಯಲ್ಲ ದಪ್ಪದು ಕಲ್ಲೇಡಿಕಾಯಿ ಅಂತೀವಿ ಅದನ್ನು. ಸೊ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ತಿನ್ನಕ್ಕೆ ಚೆನ್ನಾಗಿರ್ತದೆ ಕಣೋ. ತಿನ್ನೋಕ್ಕೆ ಅದೇ ಇದಿರಲ್ವಲ್ಲ, ಖಾರಮ್ ಒಂದೇ ಸತಿ ಅಗ್ದಾಗ ನುಂಗ್ಬೇಕಷ್ಟೇ. ಅದು ಬಿಡಿಸ್ಕೊಂಡು ತಿನ್ಬೇಕು. ಇದು ಹಂಗೆ ಸಾಂಬಾರು ಇದು ಅಷ್ಟೇ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಥ್ಯಾಂಕ್ಸ್. ಸೊ ನೋಡೋದ್ರಲ್ಲ ಹೇಗೆ ಹಿಡ್ದಿದ್ದು ಏಡಿಕಾಯಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.